ಇಳಕಲ್ ಬಿಲಾಲ್ ಮಸ್ಜಿದ್ ಸಮಿತಿಯಿಂದ ವಫ್ ಅಧ್ಯಕ್ಷರಿಗೆ ಸನ್ಮಾನ. ಇಳಕಲ್ ಪಟ್ಟಣದ ಹಜರತ್ ಬಿಲಾಲ್ ಮಸ್ಜಿದ್ ಕಮಿಟಿ ಆಡಳಿತ ಮಂಡಳಿಯು ಕರ್ನಾಟಕ ವಫ್ ಮಂಡಳಿಯಿಂದ ಮಾನ್ಯತೆ ಪಡೆದುಕೊಂಡಿದೆ. ರವಿವಾರದಂದು ಅದರ ಪ್ರಮಾಣ ಪತ್ರವನ್ನು ಕಮಿಟಿ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ಜಿಲ್ಲಾ ವಫ್ ಅಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ತಿಳಿಸಿದರು. ಅವರಿಂದು ಬಿಲಾಲ್ ಮಸ್ಜಿದ್ ಕಮಿಟಿ ಪರ ಸನ್ಮಾನ ಸ್ವೀಕರಿಸಿ ಬಿಲಾಲ್ ಕಮಿಟಿ ಆಡಳಿತ ಮಂಡಳಿಯು ಸುಮಾರು ವರ್ಷಗಳಿಂದ ಸಮಿತಿ ರಚನೆಯಾಗದೆ ನೆನೆಗುದಿಗೆ ಬಿದ್ದಿದ್ದು ರವಿವಾರದಂದು ಅನುಮೋದಿತ ಪ್ರಮಾಣ ಪತ್ರ ಹಸ್ತಾಂತರಿಸಿ ಮಾತನಾಡಿದರು. ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಕೆಲಸ ಮಾಡುತ್ತಿದ್ದರೆ ಭಗವಂತನ ಕೃಪೆ ನಮ್ಮ ಮೇಲಿರುತ್ತದೆ ಎಂದರು. ಪ್ರತಿಯೊಂದು ವಫ್ ಸಂಸ್ಥೆಗಳ ಮೇಲೆ ಸಮುದಾಯದ ಎಲ್ಲ ಬಾಂಧವರ ಹಕ್ಕು ಇರುತ್ತದೆ ಅಂತ ಹೇಳಿದರು. ಬಿಲಾಲ್ ಕಮಿಟಿಯ ಜಾಗೆಯು ಅಭಿವೃದ್ಧಿಪಡಿಸಲು ಮತಕ್ಷೇತ್ರದ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಉತ್ಸುಕರಾಗಿದ್ದಾರೆ. ಅವರ ಸಹಾಯ ಸಹಯೋಗದೊಂದಿಗೆ ವಫ್ ಮಂಡಳಿಯಿಂದ ಅನುದಾನ ಪಡೆದು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಪಡೆದುಕೊಳ್ಳೋಣ ಎಂದರು. ಈ ಸಂದರ್ಭದಲ್ಲಿ ಕಮಿಟಿ ರಚನೆ ಮಾಡುವುದರಲ್ಲಿ ನೈತಿಕ ಬೆಂಬಲ ನೀಡಿ ಪ್ರೋತ್ಸಾಹಿಸಿದ ಕೆಎಂಯು ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಗೌರವಿಸಿ ಸನ್ಮಾನಿಸಿದರು. ಬಿಲಾಲ್ ಮಸ್ಜಿದ್ ಕಮಿಟಿ ಅಧ್ಯಕ್ಷ ಉಸ್ಮಾನ್ ಸಾಬ್ ತಾಜ್ನಿ, ಉಪಾಧ್ಯಕ್ಷ ಇಸ್ಮಾಯಿಲ್ ಸಾಬ್ ವಟಾರ್, ಸದಸ್ಯರಾದ ರಾಜಾ ಸಾಬ್ ಬಾವಿಕಟ್ಟೆ, ಇಬ್ರಾಹಿಂ ಮುಲ್ಲಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಶಿವಯ್ಯ ಕೆಂಬಾವಿಮಠ್, NKS TV 4 ನ್ಯೂಸ್, ಇಳಕಲ್. ದಯಾಪರನಾದ ಅಲ್ಲಾಹನ ನಾಮದಿಂದ ಇವತ್ತು ಇಳಕಲ್ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂಥ ನಮ್ಮ ಬಯಲು ಬಸವೇಶ್ವರ ನಗರದಲ್ಲಿ ಬಿಲಾಲ್ ಮಸ್ಜಿದ್ ಸಮಿತಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಅಸ್ತಿತ್ವಕ್ಕೆ ಬಂದಿದೆ. ಈ ಸಮಿತಿ ಸಮುದಾಯದ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ. ಈ ಸಮಿತಿಯಾಗಲು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರು ಪ್ರೇರಣೆಯಿಂದ ಅವರು ಶಿಫಾರಸಿನ ಮೇರೆಗೆ ಇವತ್ತು ಈ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಈ ಸಮಿತಿ ಸುಮಾರು 10 ವರ್ಷಗಳಿಂದ ಯಾವುದೇ ಮೂಲಭೂತ ಸೌಲಭ್ಯವಿಲ್ಲದೆ ವಂಚಿತ ಆಗಿತ್ತು ಸಮುದಾಯ. ಈ ಸಮುದಾಯಕ್ಕೆ ನಮ್ಮ ರಾಜ್ಯದ ಕರ್ನಾಟಕ ವಕ್ಫ್ ಮಂಡಳಿಯಿಂದ ಅನುಮೋದಿತಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಕೊಟ್ಟಿದ್ದೇವೆ. ಅಲ್ಲಿರುವಂಥ ಅತಿ ಕಡುಬಡವರು ಸಮುದಾಯದ ಪದಾಧಿಕಾರಿಗಳಾಗಿದ್ದಾರೆ. ಮುಂಬರುವ ದಿನದಲ್ಲಿ ಶಾಸಕರ ಗಮನಕ್ಕೆ ತಂದು ಹಾಗೂ ಕರ್ನಾಟಕ ರಾಜ್ಯದ ನಮ್ಮ ಜನಪ್ರಿಯ ವಕ್ಫ್ ಸಚಿವರಾದಂಥ BJP ಜಮೀರ್ ಅಹಮದ್ ಸಾಹೇಬರು ಹಾಗೂ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಉತ್ಸಾಹಿ ಯುವಕರಾದಂಥ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಚೇರ್ಮನ್ ಆದಂಥ ಕೆ ಅನ್ವರ್ ಬಾಷಾ ಅವರ ಅಮೃತಾಸ್ತಿಯಿಂದ ಸಮುದಾಯದ ಈ ಕಮಿಟಿಗೆ ಮೂಲಭೂತ ಸೌಲಭ್ಯಕ್ಕೋಸ್ಕರ ಕಾಂಪೌಂಡ್ ಆಗಲಿ ಕಟ್ಟಡಕ್ಕಾಗಲಿ ನಾವು ಅನುದಾನವನ್ನು ಕೋರುತ್ತೇವೆ.